ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮುಖ್ಯವಾಗಿ ನಮ್ಮ ಕೇಗುಡಿ ಗಜೇಂದ್ರನ ಬಗ್ಗೆ. ಎಲ್ಲ ಆನೆಗಳು ಕೂಡ ಮೈಸೂರು ದಸರಾಗೆ ಬಂದಿದ್ದಾವೆ. ಕೆಲವೊಂದು ಆನೆಗಳು ದುಬಾರೆ ಕ್ಯಾಂಪ್ನಲ್ಲಿ ಗಣಪತಿ ಹಬ್ಬದ ಪ್ರಯುಕ್ತ ಎಲ್ಲ ಆನೆಗಳು ಕೂಡ ಪೂಜೆ ನಡೆದಿದೆ. ಬೂದಿ ಪಡಗದಲ್ಲಿರುವಂತಹ ನಮ್ಮ ಕೇಗುಡಿ ಗಜೇಂದ್ರನಿಗೆ ಪೂಜೆ ಆಗಿದೆ, ಯಾವ ರೀತಿ ಆಗಿದೆ ಅಂತ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮುಖ್ಯವಾಗಿ ಕೇಗುಡಿ ಗಜೇಂದ್ರನಿಗೆ 69 ರಿಂದ 70 ವರ್ಷ ವಯಸ್ಸಾಗಿದೆ. ಈಗಲೂ ಕೂಡ ಯಂಗ್ ಬಾಯ್ ತರ ಓಡಾಡ್ಕೊಂಡಿದ್ದಾನೆ. ವಿಡಿಯೋದಲ್ಲಿ ನೀವೇ ನೋಡ್ತಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಗಣಪತಿ ಹಬ್ಬದ ಪ್ರಯುಕ್ತ ಎಲ್ಲ ಸಾಕಾನೆಗಳಿಗೂ ಕೂಡ ಪೂಜೆ ಮಾಡ್ತಾರೆ. ಅಂಡ್ ಆನೆ ಪ್ರೇಮಿಗಳಿಗೂ ಕೂಡ ತುಂಬಾ ಖುಷಿ ಪಡುವಂತ ಸಂಗತಿ. ಯಾಕೆಂದ್ರೆ ಗಣಪತಿ ರೂಪವೇ ಆನೆ. ಗಣಪತಿ ಹಬ್ಬದ ದಿನದಂದು ಆನೆಗಳಿಗೆ ಪೂಜೆ ಮಾಡೋದ್ರಿಂದ ಆನೆಗಳಿಗೂ ಕೂಡ ಒಂದು ರೀತಿ ಶಕ್ತಿ ಬರುತ್ತೆ. ಕಾಡಿನಲ್ಲಿ ಸಿಂಹನೇ ರಾಜ ಆಗಿದ್ರು ಕೂಡ ಸಿಂಹ ಇದಿರೋದು ಆನೆಗೆ ಮಾತ್ರ. ಕೇಗುಡಿ ಗಜೇಂದ್ರ ನೋಡೋದಕ್ಕೆ ಸಿಗೋದು ತುಂಬಾನೇ ಕಷ್ಟ. ಅದಕ್ಕೋಸ್ಕರ ನಮ್ಮ ವಿಡಿಯೋದಲ್ಲಿ ಪದೇ ಪದೇ ನಮ್ಮ ಕೇಗುಡಿ ಗಜೇಂದ್ರನ ವಿಡಿಯೋ ಹಾಕ್ತಾನೆ ಇರ್ತೀವಿ. ಮುಖ್ಯವಾಗಿ ಕೇಗುಡಿ ಗಜೇಂದ್ರ ತುಂಬಾ ಚೆನ್ನಾಗಿರೋದಕ್ಕೆ ಕಾರಣ ಮಾವುತರು. ಅದಲ್ಲದೆ 50% ಕ್ರೆಡಿಟ್ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದಾರಲ್ಲ ಹುಡುಗರು, ಇವರಿಗೆ ಹೋಗಬೇಕು. ಯಾಕೆಂದ್ರೆ 70 ವರ್ಷದ ಆನೆಗನ 20 ವರ್ಷದ ಆನೆ ರೀತಿ ನೋಡ್ಕೊಂಡಿದ್ದಾರೆ. ಅದು ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಫ್ಯೂಚರ್ ಮಾವುತರು ಅಂದ್ರೆ ಇವರೇ. ಮತ್ತೊಂದು ಮಾತು ಹೇಳ್ತೀನಿ, ತುಂಬ ಗಮನ ಇಟ್ಟು ಕೇಳಿ. ನಮ್ಮ ಕರ್ನಾಟಕದಲ್ಲಿ ಹಳೆ ತಲೆಮಾರಿನ ಆನೆಗಳನ್ನು ಉಳಿಸೋಣ. ಅದರಲ್ಲೂ ಹಳೆ ತಲೆಮಾರಿನ ಆನೆಗಳಲ್ಲಿ 3 ಆನೆಗಳಿದ್ದಾವೆ, ತುಂಬ ಎತ್ತರವಾದಂಥ ಆನೆಗಳು. ಮೊದಲನೇದಾಗಿ ಭರತ ಈಗ ತೀರ್ಕೊಂಡಿದ್ದಾನೆ. ಉಳ್ಕೊಂಡಿರೋದು ನಮ್ಮ ಗಜೇಂದ್ರ. ನೆಕ್ಸ್ಟ್ ಅರ್ಜುನ ಇದ್ದ. ನಿಮಗೆ ಗೊತ್ತಿಲ್ಲ, 2015 ಕೂಡ ನಮ್ಮ ಗಜೇಂದ್ರ ಮೈಸೂರು ದಸರಾಗೆ ಬರ್ತಾ ಇದ್ದ. ಕೆಲವೊಂದು ರೀಸನ್ ಇಂದ ನಮ್ಮ ಗಜೇಂದ್ರನನ್ನು ಸ್ಟಾಪ್ ಮಾಡಿದ್ರು ಮೈಸೂರು ದಸರಾಗೆ ತರೋದ್ರಿಂದ. ಎತ್ತರದ ವಿಚಾರಕ್ಕೆ ಬಂದರೆ ಭರತ, ನೆಕ್ಸ್ಟ್ ಗಜೇಂದ್ರ, ನೆಕ್ಸ್ಟ್ ಅರ್ಜುನ. ಈ 3 ಆನೆಗಳು ನಮ್ಮ ಕರ್ನಾಟಕದಲ್ಲಿ ತುಂಬಾ ಎತ್ತರವಾದಂಥ ಆನೆಗಳು. ನಾವು ಹೇಳ್ತಿರೋದು ಹಳೆ ತಲೆಮಾರಿನ ಆನೆಗಳ ಬಗ್ಗೆ. ನಾವೀಗೇನು ಫೋಟೋ ಹೊಡ್ಕೊಂಡು ಸೆಲ್ಫಿ ಹೊಡ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕ್ತೀವಲ್ಲ, ಈ ಆನೆಗಳನ್ನು ಹಿಡಿದಿರುವಂಥ ಆನೆಗಳ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳ್ತಿರೋದು. ನಮ್ಮ ಕೇಗುಡಿ ಗಜೇಂದ್ರ 100 ವರ್ಷ ಸುಖವಾಗಿ ಬಾಳ್ಲಿ ಅಂತಾನೆ ಹೇಳ್ತೀನಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರೆ ನನಗೆ ಕೇಗುಡಿ ಗಜೇಂದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಪದೇ ನಾ ಕೇಗುಡಿ ಗಜೇಂದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರೋದು. ವಿಡಿಯೋ ನೋಡ್ತೀರಾ ಎಲ್ಲರೂ ಕೂಡ ಕೇಳ್ಬೋದು ನನಗೆ, ಏನಕ್ಕಪ್ಪ ಇಷ್ಟೊಂದು ಹೊಗಳ್ತಾ ಇದೆ ಗಜೇಂದ್ರನ ಅಂತ. ಗಜೇಂದ್ರ ಅಲ್ಲ, ವಿಕ್ರಮ ಆಗಿರ್ಬೋದು, ನಮ್ಮ ಅಭಿಮನ್ಯು ಆಗಿರ್ಬೋದು, ಹಳೆ ತಲೆಮಾರಿನ ಆನೆಗಳು ಏನಿದಾವೆ, ಅದರಲ್ಲೂ ಕುಮ್ಕಿ ಆನೆಗಳು ಏನಿದ್ವು ಅದರಲ್ಲಿ ಉಳ್ಕೊಂಡ್ರದೆ ಅಭಿಮನ್ಯು, ಗಜೇಂದ್ರ ಮತ್ತೆ ವಿಕ್ರಮ. ಅಂಡ್ ಆರಂಗಿಯಲ್ಲಿರುವಂಥ ವಿಕ್ರಮ ಆನೆ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಒಟ್ಟಿನಲ್ಲಿ ಹಳೆ ನಮ್ಮ ಕುಮ್ಕಿ ಆನೆ ಲೆಜೆಂಡ್ ಕೇಗುಡಿ ಗಜೇಂದ್ರ ಚೆನ್ನಾಗಿರಲಿ. ಕೇಗುಡಿ ಗಜೇಂದ್ರ ಅಂತ ತುಂಬಾ ಸರಿ ಹೇಳಿದ್ದೀನಿ. ಮುಖ್ಯವಾಗಿ ಇವನಿರೋದು ಬೂದಿ ಪಡಗದಲ್ಲಿ. ಆದರೆ ವಿಡಿಯೋದಲ್ಲಿ ನಾನು ಕೇಗುಡಿ ಗಜೇಂದ್ರ ಅಂತ ಹೇಳಿದ್ದೀನಿ. ಮುಂಚೆ ಇದ್ದಿದ್ದು ಕೇಗುಡಿನಲ್ಲ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಹೇಳಿರೋದು.